ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 60ನೇ ನ್ಯೂಟನ್ನ ಮೂರನೇ ಚಲನೆಯ ನಿಯಮಕ್ಕೆ ಕೆಲವು ಉದಾಹರಣೆಗಳನ್ನು ನೀಡಿ. ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಯಾವುದು? ಪ್ರತಿಯೊಂದು ಕ್ರಿಯೆಗೆ ಸಮವಾದ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಹಾಗೂ ಅದು ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತಾ ಇರುತ್ತದೆ. ಇದಕ್ಕೆ ಉದಾಹರಣೆ ಏನ್ ಕೊಡ್ಬೋದು? ಜೆಟ್ ವಿಮಾನಗಳು ಮತ್ತು ರಾಕೆಟ್ಗಳು ಚಲನೆಯ ಮೂರನೇ ನಿಯಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಈ ಸಂದರ್ಭದಲ್ಲಿ ಬಿಸಿ ಅನಿಲಗಳು ಹೆಚ್ಚಿನ ಬಲದೊಂದಿಗೆ ನಳಿಕೆಯಿಂದ ಹೊರಬರುತ್ತವೆ, ಅಂದರೆ ಕ್ರಿಯೆ, ಮತ್ತು ರಾಕೆಟ್ ಪ್ರತಿಕ್ರಿಯೆಯಾಗಿ ಹೆಚ್ಚಿನ ವೇಗದಲ್ಲಿ ಮೇಲಕ್ಕೆ ಚಲಿಸುತ್ತದೆ. ಇಲ್ಲಿ ನೋಡಿ, ರಾಕೆಟ್ ನ ಇಂಜಿನ್ ಏನ್ ಮಾಡುತ್ತೆ? ನಳಿಕೆಯ ಮೂಲಕ ಗಾಳಿಯನ್ನು ಹೊರಗೆ ತಳ್ತಾ ಇದೆ. ಇದು ಕ್ರಿಯೆ ಆಯ್ತು. ನನ್ನನ್ನೇ ತಳ್ತೀಯಾ ಬಾ ನಿನ್ಗೆ ಅಂತೂ ಬಿಸಿ ಗಾಳಿ ಏನ್ ಮಾಡ್ತು? ರಾಕೆಟ್ ಅನ್ನ ಮೇಲಕ್ಕೆ ತಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತು. ಇದು ಪ್ರತಿಕ್ರಿಯೆ. ಹಾಗಾಗಿ ಹೆಚ್ಚಿನ ವೇಗದಲ್ಲಿ ರಾಕೆಟ್ ಮೇಲಕ್ಕೆ ಚಿಮ್ಮುತ್ತೆ. ನಾವು ಒಂದು ಬಲೂನಿಗೆ ಗಾಳಿಯನ್ನು ತುಂಬಿಸಿ ಅದರ ಬಾಯನ್ನು ಕೆಳಮುಖವಾಗಿ ಹಿಡಿದರೆ ಬಲೂನ್ ಅನ್ನು ಬಿಡುಗಡೆ ಮಾಡಿದಾಗ ಗಾಳಿಯು ಲಂಬವಾಗಿ ಕೆಳಮುಖವಾಗಿ ಹೊರ ಹೋಗುತ್ತದೆ. ಇದು ಕ್ರಿಯೆ ಆಯ್ತು. ಸರಿ, ನನ್ನೇ ಹೊರಗ್ ದೂಡ್ತೀಯಾ ಬಾ ಬಲೂನ್ ನೀನು ಮಾಡ್ತೀನಂತೂ ಗಾಳಿ ಏನ್ ಮಾಡ್ತು? ಇದರ ಮೇಲೆ ಕೂಡ ಬಲವನ್ನ ಅಪ್ಲೈ ಮಾಡ್ತು. ಹಾಗಾಗಿ ಏನಾಯ್ತು? ಬಲೂನ್ ಲಂಬವಾಗಿ ಮೇಲಕ್ಕೆ ಚಲಿಸುತ್ತದೆ. ಇದು ಪ್ರತಿಕ್ರಿಯೆ. ಈ ರೀತಿಯಾಗಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ನಾವು ಉದಾಹರಣೆನ ಕೊಡ್ಬೋದು. ಇನ್ನೂ ಒಂದು ಉದಾಹರಣೆಯನ್ನ ಕೊಡ್ಬೋದು. ನಾವು ನಡೆದುಕೊಂಡು ಹೋಗುವಂತದ್ದು ಒಂದು ಉದಾಹರಣೆ ಇದೆ. ನಾವು ನಡೆಯುವಾಗ ಏನ್ ಮಾಡ್ತೀವಿ? ನಮ್ಮ ಪಾದ ನೆಲವನ್ನ ಹಿಂದಕ್ಕೆ ತಳ್ತದೆ. ಹಾಗೇಳಿ ನೆಲ ಸುಮ್ಮನಿರುವುದಿಲ್ಲ, ನೆಲ ನಮ್ಮ ಪಾದವನ್ನ ಮುಂದಕ್ಕೆ ತಳ್ತದೆ. ಆ ಕಾರಣಕ್ಕಾಗಿ ನಾವು ಹೆಜ್ಜೆ ಮುಂದಿಟ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇವೆಲ್ಲ ಉದಾಹರಣೆಗಳಾಗಿವೆ. ಥ್ಯಾಂಕ್ ಯು.